ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಲೆಟರ್ ರೈಟಿಂಗ್ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಕಲಿತಾ ಇದ್ದೀವಿ. ನಮ್ಮ ವೃತ್ತಿಪರ ನಡವಳಿಕೆಯಲ್ಲಿ ಲೆಟರ್ ರೈಟಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂಡ್ ಅನ್ಫಾರ್ಚುನೇಟ್ಲಿ ನಾವು ಈಗಿನ ಕಾಲದಲ್ಲಿ ಅದರಲ್ಲಿ ಪರ್ಫೆಕ್ಟ್ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ನೀವು ಲೆಟರ್ ರೈಟಿಂಗ್ ಅಲ್ಲಿ ಮಾಡುವ ಮಿಸ್ಟೇಕ್ಸ್ನ ತೋರಿಸಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಹೇಗೆ ಬರೀಬೋದು ಅಂತ ಖಂಡಿತ ಅರ್ಥ ಆಗುತ್ತೆ. ಬನ್ನಿ, ನಿಮ್ಮ ಪ್ರಕಾರ ನೀವು ಎಷ್ಟೋ ಜನ ಸರ್ ನನ್ನ ಲೆಟರ್ಸ್ ಚೆನ್ನಾಗೇ ಇದೆ, ನಾನು ಚೆನ್ನಾಗೇ ಬರೀತೀನಿ ಅಂತ ತಿಳ್ಕೊಂಡಿರ್ತೀರಾ. ನಾನು ತೋರಿಸ್ಕೊಡೋ ನಿಯಮಗಳನ್ನ ಚೆಕ್ ಮಾಡಿ, ಇಲ್ಲ ಸರ್ ನಾನು ಮಾಡ್ತಿರೋದು ಕರೆಕ್ಟ್ ಅಂತ ನಿಮ್ಗೆ ಅನ್ಸಿದ್ರೆ ಕೈಂಡ್ಲಿ ಫಾಲೋ ಇಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಆರ್ ಕಂಫರ್ಟಬಲ್, ಇಫ್ ಯು ಥಿಂಕ್ ಇಟ್ ಇಸ್ ರೈಟ್, ನಾನು ಜಸ್ಟ್ ಯೂನಿವರ್ಸಲ್ ಗೈಡ್ಲೈನ್ಸ್ ಥರ ತೋರಿಸ್ಕೊಡ್ತಾ ಇದ್ದೀನಿ. ಈ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಉತ್ತಮ. ಇದಕ್ಕಿಂತ ಚೆನ್ನಾಗಿ ಬರೆದ್ರೆ ಕಿಬಿಡ. ಬನ್ನಿ ಶುರು ಮಾಡಿ. ಫಸ್ಟ್, ಹಳೆ ಕಾಲದಲ್ಲಿ ಮಿಕ್ಸ್ಡ್ ಫಾರ್ಮ್ಯಾಟ್ ಅಂತಿತ್ತು. ಮಿಕ್ಸ್ಡ್ ಫಾರ್ಮ್ಯಾಟ್ ಅಂದರೆ ಇಲ್ಲಿ ಫ್ರಮ್ ಅಡ್ರೆಸ್ ಟು ಅಡ್ರೆಸ್, ಡೇಟ್, ಬಾಡಿ ಲೈನ್, ಸಬ್ಜೆಕ್ಟ್ ಇಲ್ಲಿ ಬರುತ್ತೆ, ಆಮೇಲೆ ಸಿಗ್ನೇಚರ್ ಇಲ್ಲಿ ಬರ್ತಿತ್ತು. ಬಟ್ ಈಗಿನ ಕಾಲದಲ್ಲಿ ನಾವು ಅದನ್ನು ಫಾಲೋ ಮಾಡಲ್ಲ. ಈಗ ನಾವು ಲೆಫ್ಟ್ ಫಾರ್ಮ್ಯಾಟ್ ಫಾಲೋ ಮಾಡ್ತೀವಿ. ಲೆಫ್ಟ್ ಫಾರ್ಮ್ಯಾಟ್ ಅಲ್ಲಿ ಇಲ್ಲಿ ಮೊದಲನೇ ವಿಷಯ, ನಿಮ್ಮ ಲೆಟರ್ ಹೆಡ್ ಯೂಸ್ ಮಾಡಿದ್ರೆ, ನಿಮ್ಮ ಕಂಪನಿ ಲೆಟರ್ ಹೆಡ್ ಯೂಸ್ ಮಾಡಿದ್ರೆ ದಯವಿಟ್ಟು ನೀವು ನಿಮ್ಮ ಫ್ರಮ್ ಅಡ್ರೆಸ್ ಬರಿಬೇಡಿ. ಆದರೆ ಲೆಟರ್ ಹೆಡ್ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಬರುವ ನಂಬರ್ಸ್, ಇಮೇಲ್ ಐ ಡಿ, ಆಮೇಲೆ ಮಿಕ್ಕಿದ್ದ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತ ನಿಮ್ಮ ಸಿಗ್ನೇಚರ್ ಬರಕ್ಕೆ ಮುಂಚೆ ಚೆಕ್ ಮಾಡೋ ಜವಾಬ್ದಾರಿ ನಿಮ್ಮದು. ಇಲ್ಲಿ ಸರ್ ಅದು ಓಲ್ಡ್ ಲೆಟರ್ ಹೆಡ್, ಆ ನಂಬರ್ ಸರಿ ಇಲ್ಲ ಅಂತ ಆಮೇಲೆ ನೀವು ಹೇಳಿದ್ರೆ ತಪ್ಪಾಗುತ್ತೆ. ಅದು ನಿಮ್ಮ ಓವರ್ ಸೈಟ್ ಆಗುತ್ತೆ. ಸೊ ದಯವಿಟ್ಟು ಯಾವ್ದಾದ್ರು ಲೆಟರ್ ಹೆಡ್ ಅಲ್ಲಿ ನೀವು ಬರೀಬೇಕಾದ್ರೆ, ನೀವು ಲೆಟರ್ ಹೆಡ್ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಕೊಟ್ಟಿರೋ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಿಮ್ಮ ಸೈನ್ ಹಾಕಕ್ಕೆ ಮುಂಚೆ ಚೆಕ್ ಮಾಡೋ ಜವಾಬ್ದಾರಿ ನಿಮ್ಮದು. ಸರಿಯಾ? ನೆಕ್ಸ್ಟ್ ವಿಷಯ, ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್ ಇಲ್ಲಿ ಬರ್ದಿದ್ರೆ ಅವಾಗ ನೀವು ಇಲ್ಲಿ ನಿಮ್ಮ ಡೆಸಿಗ್ನೇಷನ್ ಬರೆಯೋದು ಬೇಡ. ನಿಮ್ಮ ಡೆಸಿಗ್ನೇಷನ್ ಆಲ್ರೆಡಿ ಇದ್ರೆ ಇಲ್ಲಿ, ಅವಾಗ ನೀವು ಸುಮ್ಮನೆ ನಿಮ್ಮ ಹೆಸರು ಹಾಕ್ಬಿಟ್ಟು ಅದ್ರ ಮೇಲೆ ಸೈನ್ ಮಾಡಿ. ಆಮೇಲೆ ಈಗ ನಾವು ಲೆಫ್ಟ್ ಫಾರ್ಮ್ಯಾಟ್ ಫಾಲೋ ಮಾಡ್ತೀವಿ. ಲೆಫ್ಟ್ ಅಲ್ಲಿ ಇನ್ ದ ಆಬ್ಸೆನ್ಸ್ ಆಫ್ ಎ ಲೆಟರ್ ಹೆಡ್ ನೀವು ನಿಮ್ಮ ಆಫೀಸ್ ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿ. ಈಗಿನ ಕಾಲದಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಹಾಕ್ತಾರೆ, ಯಾಕಂದ್ರೆ ಈ ಜಾಗನ ನಾವು ಯೂಸ್ ಮಾಡಲ್ಲ. ಸೊ ಡಿಸೈನ್ಸ್ ಆಲ್ಸೋ ಆರ್ ನೌಡೇಸ್ ಇನ್ ದ ರೈಟ್ ಹ್ಯಾಂಡ್ ಕಾರ್ನರ್. ಕಂಪನಿ ಲೋಗೋನ ಇಲ್ಲಿ ಹಾಕ್ತೀವಿ, ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೀವಿ. ನೆಕ್ಸ್ಟ್, ಫ್ರಮ್ ಸಬ್ಜೆಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರೀತಾರೆ, ಇದನ್ನ ಅವಾಯ್ಡ್ ಮಾಡಿ. ಯಾವತ್ತೂ ನೀವು ಯಾರನ್ನಾರೋ ಪರ್ಸ್ನಲ್ ಆಗಿ ಮೀಟ್ ಮಾಡಿದಾಗ ಸರ್ ನನ್ನ ಚೆಕ್ ಕ್ಲಿಯರ್ ಆಯ್ತಾ, ಗುಡ್ ಮಾರ್ನಿಂಗ್, ಈ ಥರ ಮಾತಾಡ್ಸೋದು. ಫಸ್ಟ್ ಯು ಗ್ರೀಟ್ ದೆಮ್ ಆ್ಯಂಡ್ ದೆನ್ ಯು ಸ್ಟೇಟ್ ಯೋರ್ ಪರ್ಪಸ್. ಅದೇ ಥರ ಇಲ್ಲೂ ಕೂಡ ಫಸ್ಟ್ ನೀವು ಡಿಯರ್ ಸರ್ ಹಾಕಿ, ಪರವಾಗಿಲ್ಲ. ರೆಸ್ಪೆಕ್ಟೆಡ್ ಸರ್ ದಯವಿಟ್ಟು ಹಾಕಬೇಕು. ರೆಸ್ಪೆಕ್ಟೆಡ್ ಸರ್ ಅಂದರೆ ನಾವು ಮರ್ಯಾದೆ ತೋರಿಸ್ತಾ ಇದ್ದೀವಿ. ಆದರೆ ಇನ್ ರಿಯಾಲಿಟಿ ಸರ್ ಅನ್ನೋ ಪದದಲ್ಲಿ ಆಗಲೇ ಮರ್ಯಾದೆ ಇದೆ. ಕರೆಕ್ಟ್? ರೆಸ್ಪೆಕ್ಟೆಡ್ ಸರ್ ಬೇಡ. ಡಿಯರ್ ಸರ್ ಹಾಕೋದು ತಪ್ಪು. ಸ್ಕೂಲ್ಗಳಲ್ಲಿ ಹೇಳ್ಕೊಟ್ಟಿದ್ದಾರೆ, ಪರ್ಸನಲ್ ಲೆಟರ್ಸ್ ಮಾತ್ರ ನಾವು ಡಿಯರ್ ಸರ್ ಹಾಕ್ತೀವಿ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲೂ ಫಾಲೋ ಮಾಡಲ್ಲ. ನಾವು ಅಫಿಷಿಯಲ್ ಆಗಿ ಬರಿಬೇಕಾದ್ರೆ ಕೂಡ ಡಿಯರ್ ಸರ್ ಅಂತ ಹಾಕ್ತೀವಿ. ನನ್ನ ಸ್ಟೂಡೆಂಟ್ಸ್ ಕೆಲವರು ಕೇಳ್ತಾರೆ, ಸರ್ ಡಿಯರ್ ಸರ್ ಫೈನ್, ಇಲ್ಲ ಅಂದ್ರೆ ಡಿಯರ್ ರವಿ ಅಂತ ಆ ಥರ ಬರಿತೀವಿ, ಬಟ್ ಹೆಂಗಸರಿಗೆ ಬರಿಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತ. ಹೆಂಗಸರಿಗೆ ಬರಿಬೇಕಾದ್ರೆ ದಯವಿಟ್ಟು ನೀವು ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ಲೆಟರ್ನ ನೀವು ಡಿಯರ್ ಅಂತ ಬರೀದೇ ಇದ್ರು ತಪ್ಪಿಲ್ಲ. ಬಟ್ ಫಸ್ಟ್ ಲೆಟರ್ ಆದ್ಮೇಲೆ ಅವ್ರು ಯಾವ ತರ ಬರೀತಾರೋ, ಅವ್ರೇನಾದ್ರು ಹಾಯ್ ಅಂತ ಬರೆದ್ರೆ ನೀವು ಹಾಯ್ ಅಂತ ಶುರು ಮಾಡಿ. ಇಲ್ಲ ಅಂದ್ರೆ ಅವರು ಡಿಯರ್ ಮಿಸ್ಟರ್ ಪ್ರಕೃತಿ ಅಂತ ಶುರು ಮಾಡಿದ್ರೆ ನೀವು ಕೂಡ ಆ ತರ ಬರೀರಿ. ಸ್ಟಾರ್ಟಿಂಗ್ ಅಲ್ಲಿ ಸ್ಪೆಷಲಿ ಫಾರಿನರ್ಸ್ ಅವ್ರು ನಿಮಗೆ ಡೈರೆಕ್ಟ್ ಆಗಿ ಡಿಯರ್ ಪ್ರಕೃತಿ ಅಂತ ಬರೀತಾರೆ. ಅದು ತಪ್ಪಿಲ್ಲ, ನೀವು ಅದನ್ನ ಫಾಲೋ ಮಾಡ್ಬೋದು. ನೀವು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಫಸ್ಟ್ ಲೆಟರ್ ಇಂದ ಡಿಯರ್ ಮಿಸ್ ಡ್ಯಾಶ್ ಅಂತ ಅವ್ರ ಹೆಸರು ಹಾಕಿದ್ರೆ ತಪ್ಪೇನಿಲ್ಲ. ಆದ್ರೆ ಮಿಸ್ ಹಾಕ್ಬೇಕಾ, ಮಿಸ್ ಈ ತರ ಹಾಕ್ತೀರಾ, ಮಿಸ್ಸೆಸ್ ಹಾಕ್ಬೇಕಾ, ಫೈಂಡ್ ಔಟ್ ಮಾಡ್ಬೇಕಾ ಅವ್ರು ಮದುವೆ ಆಗಿದೆಯಾ ಇಲ್ವಾ, ತನ್ನವೆಲ್ಲ ನೀವು ದಯವಿಟ್ಟು ತಗೋಬೇಡಿ. ಇನ್ಮೇಲಿಂದ ಯಾವುದೇ ಹೆಂಗಸಿಗೆ ಬರಿಬೇಕಾದ್ರೆ NS. ಮಿಸ್ ಅಂತ ಬರೆದ್ರೆ ನೀವು ಮಿಸ್ ರಾಧಾ ಅಂತ ಬರೆದಾಗ ಇಟ್ ಕ್ಯಾನ್ ಬಿ ಅ ಮ್ಯಾರಿಡ್ ವುಮನ್, ಇಲ್ಲ ಅಂದ್ರೆ ಅನ್ ಅನ್ಮ್ಯಾರಿಡ್ ಲೇಡಿ, ಯಾರಿಗೆ ಬೇಕಾದ್ರೂ ಅನ್ವಯ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ವಿಷಯ,
ನಿಮ್ಮ ಹೆಸರಿಗೆ ಮುಂಚೆ ನಾನು ಇಲ್ಲಿ ಫ್ರಮ್ ಅಂತ ಲೆಫ್ಟ್ ಹ್ಯಾಂಡ್ ಇಲ್ಲದೆ ಇದ್ದಾಗ ನನ್ನ ಹೆಸರು ಹಾಕ್ತೀನಿ. ಅವಾಗ ಮಿಸ್ಟರ್ ಪ್ರಕೃತಿ ಅಂತ ನಾವು ಬರೀಬಾರ್ದು. ನೋಡಿ ಇಲ್ಲಿ ಮಿಸ್ಟರ್ ಅಂತ ದಯವಿಟ್ಟು ಬರೀಬೇಕು. ನಿಮ್ಮ ಹೆಸರಿಗೆ ಮುಂಚೆ ನೀವು ಮಿಸ್ಟರ್ ಅಂತ ಹಾಕೊಳ್ಳೋಂಗಿಲ್ಲ. ಸಿಗ್ನೇಚರ್ ಕೆಳಗಡೆ ಕೂಡ ಮಿಸ್ಟರ್ ಪ್ರಕೃತಿ ಅಂತ ಬರಬಾರ್ದು. ನಿಮ್ಮ ಹೆಸರು ಮಾತ್ರ ಹಾಕೋಬೇಕು. ಇಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ. ಒಂದು, ಪ್ರೊಫೆಸರ್ ಅಂತ ಬರೀಬಹುದು, ಡಾಕ್ಟರ್ ಅಂತ ಬರೀಬಹುದು, ಮಿಸ್ಸೆಸ್ ಅಂತ ನೀವು ಬರೀಬಹುದು. ಒಬ್ಬರು ಲೇಡಿ ಬರೀತಾ ಇರ್ಬೇಕಾದ್ರೆ ಮಿಸ್ಸೆಸ್ ರವಿ ಅಂತ ಬರೀಬಹುದು. ಅರ್ಥ ಆಗ್ತಿದೆಯಲ್ಲ? ಪ್ರೊಫೆಸರ್, ಡಾಕ್ಟರ್, ಮಿಸ್ಸೆಸ್. ಅವರು ಅವ್ರ ಹೆಸರು ಮುಂಚೆ ಇಲ್ಲೂ ಕೂಡ ಡಾಕ್ಟರ್, ಮಿಸ್ಸೆಸ್, ಪ್ರೊಫೆಸರ್ ಅಂತ ಹಾಕ್ಬೋದು. ಕ್ಲಿಯರ್? ನಾನಿಲ್ಲಿ ತೋರಿಸ್ಕೊಡ್ತಾ ಇರೋದು ಎಲ್ಲ ಈ ಪುಸ್ತಕದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಚೆಕ್ ಮಾಡಿ. ಈ ರೂಲ್ಸ್ನ ನಾನು ಮತ್ತೊಂದು ಸತಿ ಕೊನೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದನ್ನ ನೋಡ್ಕೊಳ್ಳಿ. ಸರಿಯಾ? ಪೇಜ್ ನಂಬರ್ 29, 30, 31 ಅಲ್ಲಿ ಬೆಟರ್ ರೈಟಿಂಗ್, ಬೆಟರ್ ಲೆಟರ್ ರೈಟಿಂಗ್ ಅಂತ ರೂಲ್ಸ್ ಇದೆ. ದಯವಿಟ್ಟು ಚೆಕ್ ಮಾಡಿ ವೀಕ್ಷಕರೇ. ಹಾಗೆ ಇಲ್ಲಿ ಲೆಟರ್ ರೈಟಿಂಗ್ ರೂಲ್ಸ್ ನೋಡ್ಕೊಳ್ಳಿ. ಫಾಲೋ ದ ಲೆಫ್ಟ್ ಅಲೈನ್ಮೆಂಟ್ ಫಾರ್ಮ್ಯಾಟ್. ಡು ನಾಟ್ ಅಡ್ರೆಸ್ ದ ರೆಸಿಪಿಯೆಂಟ್ ಆಸ್ ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮೇಡಮ್ ಅಂತ ಹೇಳಬೇಡಿ. ಡು ನಾಟ್ ಯೂಸ್ ಮಿಸ್ಟರ್ ನಿಮ್ಮ ಹೆಸರಿಗೆ ಮುಂಚೆ. ಹಾಗೂ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮಿಸ್ಸೆಸ್ ಅಥವಾ ಮಿಸ್ ಅಂತ ಹೇಳೋದನ್ನು ಅವಾಯ್ಡ್ ಮಾಡಿ.